ಮಗ ಹೇಮಂತ್ ಅಂತೇಳಿ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾನೆ. ಇಲ್ಲಿವರೆಗೂ ಒಂದೊಂದು ಪ್ರೊಫೆಷನಲ್ ಇದ್ದ, ಈಗ ಅನ್ನ ಹಾಕುವಂತ ಕೆಲಸ ಮಾಡ್ತಾನೆ. ಆ ತಾಯಿ ಅನ್ನಪೂರ್ಣೇಶ್ವರಿ ನನ್ನ ತಮ್ಮ ಹೇಮಂತ್ಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. HSR ಲೇಔಟ್ ಅಲ್ಲಿ ಇದೇನಿದೆ, HSR ಸೆಕ್ಟರ್ 6 ಅಂತ ಬರ್ತದೆ. ಇನ್ನು ಮುಂದಕ್ಕೆ ಇದು ಲ್ಯಾಂಡ್ ಮಾರ್ಕು ಟೋಸ್ಟ್ ಮಾಸ್ಟರ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಯಾಕಂದ್ರೆ ಈ ಬೆಳಗ್ಗೆನೂ ಅಷ್ಟೇ ಒಂದು ಒಳ್ಳೆ ಪೂಜೆ, 4:15ಗೆ ಎದ್ದು ಒಂದು ಒಳ್ಳೆ ಪೂಜೆ ಮಾಡ್ಬಿಟ್ಟು ಒಳ್ಳೆ ಕೆಲ್ಸಗಳು ಶುರು ಮಾಡಿ ಬಂದ್ವಿ. ಒಳ್ಳೆ ದಿನ ಇದೊಂದು ಸ್ಮಾಲ್ ಕೆಫೆ ಓಪನ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಇವತ್ತು ಯಂಗ್ಸ್ಟರ್ಸ್ ಎಲ್ಲರೂ ಅಷ್ಟೇ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಇವರು ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಿಮಗೆ ಗೊತ್ತಿದೆ, ಈ ಭಾಗದಲ್ಲೆಲ್ಲ ಒಂದು ಸ್ವಲ್ಪ IT ಒಂದು ಕ್ರೌಡ್ ಇರುವಂತ ಜಾಗ. ಈ ಸ್ಮಾಲ್ ಅದೇನೋ ಹೇಳ್ತಾರೆ ಗೊತ್ತಾ, ಈಸಿ ಸ್ನ್ಯಾಕ್ಸ್ ಅಂತೇಳಿ ಅಥವಾ ಕ್ವಿಕ್ ಸ್ನ್ಯಾಕ್ಸ್ ಅಂತೇಳಿ, ಆ ಥರ ಕ್ವಿಕ್ ಸ್ನ್ಯಾಕ್ಸ್ ಸಿಗುವಂಥ ಜಾಗ ಟೋಸ್ಟ್ ಮಾಸ್ಟರ್ ಅಂತೇಳಿ. ಖಂಡಿತವಾಗ್ಲೂ ಎಲ್ಲರೂ ಬಂದು ಇಲ್ಲೊಂದು ಟೇಸ್ಟ್ ಮಾಡಬೇಕು, ಇಲ್ಲೊಂದ್ಸಲಿ ತಾವೆಲ್ಲರೂ ಒಂದು ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ನನ್ನ ತಮ್ಮನಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊತೀನಿ. ಆಯ್ತು, ಆಲ್ ದಿ ಬೆಸ್ಟ್. ಹೊಸದಾಗಿ ಉದ್ಯಮ ಸ್ಟಾರ್ಟ್ ಮಾಡ್ತಾರಲ್ಲ, ಯಾವ ತರ ಉದ್ಯಮ ಆರಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀರಾ ಸರ್? ಮೊದಲನೇದಾಗಿ ಏನು ಉದ್ಯಮ ಸ್ಟಾರ್ಟ್ ಮಾಡ್ತಾರಲ್ಲ, ಯಾರ್ದೋ ಪ್ರೆಷರ್ಗೆ ಮಾಡಕ್ ಹೋಗ್ಬಾರ್ದು. ನಾನು ಬದುಕಬೇಕು ಅಂತ ಮಾಡಬೇಕು ಒಂದು. ಎರಡನೇದು ಬಂದು ನಾನು ಬದುಕೋದ್ರ ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ನಾನು ಉಟ್ಕೊಡ್ತೀನಿ ಅನ್ನೋದಾಗಬೇಕು. ಯಾಕಂದ್ರೆ ನಮ್ಮ ತಂದೆ ನಮ್ಗೆ ಹೇಳ್ಕೊಂಡು ಬರ್ತಾ ಇದ್ದು, ವ್ಯಾಪಾರ ನೀನೇನು ಮಾಡಬೇಕಾಗಿಲ್ಲ, ನಾವು ಮಾಡಿ ಒಂದು ಎಮ್ಮರವಾಗಿ ನಿಲ್ಸಿದೀವಿ. ನೀನು ಇವತ್ತು ಮಾಡ್ಬೇಕಾದ್ರೆ ದುಡ್ಡು ಮಾಡಕ್ ಮಾಡಬೇಡ, ನಿನ್ನ ಜೊತೆಲಿ ಇರೋರನ್ನ ಬದುಕ್ಸಕ್ಕೆ ಅಂತೇಳಿ ವ್ಯಾಪಾರ ಮಾಡುವಂತ. ಯಾಕಂದ್ರೆ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಾಗ ಅವರಿದ್ರೆ ನಾವು ಇವತ್ತು ನಿಮ್ಗೆ ಗೊತ್ತಿರಬೇಕು, ಯಾವುದೇ ಒಂದು ಹಳಿ ಮೇಲೆ ಟ್ರೈನ್ ಹೋಗ್ತಾ ಇದೆ ಅಂದ್ರೆ, ಟ್ರೈನ್ ಅಂದ್ರೆ ಕರೆಯೋದೇನು, ಇಂಜಿನ್ ಪ್ಲಸ್ ಬೋಗಿಗಳನ್ನ. ಸೊ ಇಂಜಿನ್ ಒಬ್ಬ ಯಜಮಾನ ಆದರೆ, ಬೋಗಿಗಳು ಸುತ್ತಾ ಇರುವಂಥ ಒಂದು ಏನು ನಮ್ಮ ಬಿಸ್ನೆಸ್ ಬೆಳೆಸೋವಂಥ ನಮ್ಮ ಜೊತೆಲಿ ಇರುವಂಥ ಒಂದು ಸೈನಿಕರು ಅಂತ ನಾನು ಕರಿತೀನಿ. ಅದೇ ರೀತಿ ಫುಲ್ಫಿಲ್ ಆಗಬೇಕು ಅಂದರೆ ಯಾವುದೇ ವ್ಯಾಪಾರ, ಯಾವತ್ತು ಕೆಲಸ ಮಾಡೋರಿಗೆ ಒಂದೇ ದಿನದಲ್ಲಿ ನಾನು ಸಾವುಕಾರ ಆಗ್ಬಿಡ್ತೀನಿ, ಒಂದೇ ದಿನದಲ್ಲಿ ಒಂದು 100 ಸೆಂಟರ್ ಮಾಡ್ತೀನಿ ಅನ್ನೋದು ತಪ್ಪು. ಬೇಬಿ ಸ್ಟೆಪ್ಸ್ ಅಂತ ಕರೀತಾರೆ ಗೊತ್ತಾ, ಹೆಜ್ಜೆ ನಿಧಾನವಾಗಿ ಇಡ್ತಾನೆ ಮುಂದಕ್ಕೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅದೇ ಒಂದು ಗಿಡ ನೆಟ್ಟರು ಕೂಡ ನೀರು ಹಾಕಬೇಕು, ಗೊಬ್ಬರ ಕೊಡಬೇಕು, ದನ ಕರು ಮೇಯ್ದಂಗೆ ನೋಡ್ಕೊಂಡಾಗ ಮಾತ್ರ ದೊಡ್ಡ ಎಮ್ಮರವಾಗಿ ಬೆಳೀತದೆ. ಆ ಎಮ್ಮರವಾಗಿ ಬೆಳೆಯುವಂಥ ಒಂದು ಉದ್ದೇಶ ಇಟ್ಕೊಂಡು ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ. ಪೇಷನ್ಸ್ ಇಸ್ ಪವರ್ ಅಷ್ಟೇ. ಈಗ ಯಾವ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ಏನಾದರೂ ಮೂವಿ ಪ್ರೊಡ್ಯೂಸ್ ಮಾಡಿದ್ರೆ ಇನ್ನೂ ಸದ್ಯಕ್ಕೇನಿಲ್ಲ. ಇವಾಗ ನಿಮಗೆ ಗೊತ್ತಿದೆ, ನಮ್ಮ ಪ್ರೊಡಕ್ಷನಲ್ಲಿ ಭಾಳ ಸ್ಲೋ ಆಗಿ ನಾವು ಈ ಸಿನಿಮಾ ಟೇಕ್ ಆಫ್ ಮಾಡ್ತೀವಿ. ಬಟ್ ಒನ್ಸ್ ನಾವು ಸೆಟ್ಸ್ಗೆ ಅಂತ ಹೋದಾಗ ತುಂಬ ಕ್ವಿಕ್ಕಾಗಿ ಮುಗಿಸ್ಕೋತೀವಿ. ಧ್ರುವ ಸರ್ಜಾ ಅವ್ರದ್ದು, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಮಾತಾಡಿ ಎಲ್ಲ ಫೈನಲ್ ಮಾಡಿ ಇಟ್ಟಿದ್ದೀವಿ. ಬರೋ ವರ್ಷ, ಯಾಕಂದರೆ ಈ ವರ್ಷ ಸ್ವಲ್ಪ ನನ್ನ ಎಲೆಕ್ಷನ್ಸಿಂದ ನನ್ನ
ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಇವಾಗ ಹೊಸ ವೆಂಚರ್ಸ್ಗಳು ಮಾಡ್ತಾ ಇದೀವಿ, ಬೇರೆ ಬೇರೆ ವೆಂಚರ್ಸ್. ಅದೆಲ್ಲ ಮುಗಿದ್ಮೇಲೆ ಖಂಡಿತವಾಗ್ಲೂ ಸಿನಿಮಾ ಶುರು ಮಾಡ್ತೀವಿ. ಈಗ ಮತ್ತೆ ಫಿಲಮ್ಗಳು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದಾರೆ. ಸೊ ನಿಮ್ಮಂತ ಪ್ರೊಡ್ಯೂಸರ್ ಹಿಂದೆ ಉಳ್ಕೊಂಡ್ಬಿಟ್ರೆ ಹೆಂಗಣ? ಸೊ ಅದ್ರ ಬಗ್ಗೆ ಒಂದೆರಡು. ಏನಿಲ್ಲ ಸರ್, ನನಗಿಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇದ್ದಾರೆ, ಒಳ್ಳೆ ಕಲಾವಿದರು ಇದ್ದಾರೆ, ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಖಂಡಿತವಾಗ್ಲೂ ಇವಾಗ ನೀವು ನೋಡಿ, ಇದು ಮಳೆಗಾಲ, ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತ ಬರ್ತದೆ. ಒಂದೊಂದು ಕಾಲದಲ್ಲೂ ಒಂದೊಂದ್ ತರ ಇದ್ದೇ ಇರ್ತದೆ. ಆಮೇಲೆ ಇದು ಒಂದು ಸೀರೀಸ್ ಆಫ್ ಸಿನಿಮಾಗಳಾಗ್ಬಿಟ್ರು ಜನಕ್ಕೆ ನೋಡುವಂತ ಇದಿರಲ್ಲ. ಜನರಲ್ ಏನಾಗುತ್ತೆ, ನಿಮ್ಗೆ ಸಿನಿಮಾ ಸೀಸನ್ ಅಂತ ಬಂದಾಗ ಜನವರಿ ಫೆಬ್ರವರಿ ಸಿನಿಮಾ ಸೀಸನ್, ಮಾರ್ಚ್ ಏಪ್ರಿಲ್ ಎಲ್ಲ ಬಂದು ನಿಮ್ಗೆ IPL ಬರೋದ್ರಿಂದ ಯಾವ ಸಿನಿಮಾನು ಹೋಗಲ್ಲ. ಅದಾದ್ಮೇಲೆ ನಮ್ಗೆ ಜೂನ್ ಜುಲೈ ಸಿನಿಮಾ ಸೀಸನ್ ಅಲ್ಲ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ಗಳು ಮಕ್ಕಳಿಗೆ ಫೀಸ್ ಕಟ್ಟುವಂತ ಇದಿರ್ತದೆ. ಮನೆಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಆಗಿರ್ತಾರೆ, ಯಾರ ಹತ್ರನೂ ಖರ್ಚು ಮಾಡೋಕೆ ದುಡ್ಡಿರಲ್ಲ. ಹಾಗಾಗಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಒಂದು ಸೀಸನ್, ನವೆಂಬರ್, ಡಿಸೆಂಬರ್ ವರ್ಗು ಸಿನಿಮಾ ಸೀಸನ್ ಅಂತ ಬಂದ್ರೆ ಇನ್ ಬಿಟ್ವೀನ್ 2 ತಿಂಗಳು ಸಿಗ್ತದೆ. ಆ ಟೈಮಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತವೆ ಸರ್, ಬರ್ತವೆ. ಎಲ್ಲ ರೆಡಿ ಆಗಿದೆ? ಇಲ್ಲ ಇನ್ನೂ ಇಲ್ಲ, ಇನ್ನ ನಿಧಾನಕ್ಕೆ. ಯಾಕಂದ್ರೆ ಇವಾಗ ನಿಮ್ಗೆ ಗೊತ್ತಿದೆ, ನಾವು ಮಾಡಿರೋ ಸಿನಿಮಾಗಳೆಲ್ಲ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಿದೀವಿ. ಮಾಸ್ ಇದ್ರೂ ಕೂಡ ಮುಂದಕ್ಕೆ ಮಾಡೋರು ಅದೇ ರೀತಿ ಸಿನಿಮಾನೇ ಮಾಡ್ತೀವಿ. ಸ್ವಲ್ಪ ಟೈಮ್ ತಗೊಳ್ತವೆ.